ಮಿತ್ರರೇ ನಮಸ್ಕಾರ. ಈ ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಆಗತ್ತಾ ಇಲ್ವಾ, ಈ ವಿಚಾರದಲ್ಲಿ ಅನೇಕರಿಗೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಏನು ಕುತೂಹಲ ಉಳಿದಿಲ್ಲ. ಯಾಕೆ ಅಂತಂದರೆ ಇದೊಂಥರ ಗಜಪ್ರಸವದ ರೀತಿಯಲ್ಲಾಗ್ತಾ ಇದೆ. ಅಮೆರಿಕ ಒಂದು ಕಡೆಯಲ್ಲಿ ಸೈನಿಕ ಬಿಲ್ಡಪ್ ಕೊಡ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಮಾತುಕತೆ ಆಗುತ್ತೆ ಅಂತ ಹೇಳ್ತಾ ಇದೆ. ಏನು ಅಂತ ಅರ್ಥ ಆಗ್ತಾ ಇಲ್ಲ. ಈ ಟ್ರಂಪನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ, ಹೀಗಂತ ಕೆಲವರಿಗೆ ಅನಿಸೋದಕ್ಕೆ ಶುರುವಾಗಿದೆ. ಆದರೆ ಈ ವಿಚಾರದಲ್ಲಿ ಈಗ 4 ಪ್ರಮುಖವಾದಂಥ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಮೊದಲನೇದಾಗಿ, ಯುದ್ಧಕ್ಕೆ ಹೊರಟಂಥ ಟ್ರಂಪ್ಗೆ ಈಗ ಟಾಯ್ಲೆಟ್ ಸಮಸ್ಯೆ ಕಾಡ್ತಾ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ ಸುದ್ದಿ ಆಗಿದೆ. ಇರಾನ್ನವರು ನಗಾಡ್ತಾ ಇದ್ದಾರೆ, ಏನು ಅಮೆರಿಕಾಗೆ ಒಂದು ಟಾಯ್ಲೆಟ್ಗೆ ಗತಿ ಇಲ್ವಾ ಅಂತ. ಬಹಳ ದೊಡ್ಡ ವಿಚಾರ ಅದು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಯುದ್ಧಕ್ಕೆ US ಟಾಪ್ ಮಿಲಿಟರಿ ಆಫೀಸರ್ ಒಬ್ಬರು ಅಪಸ್ವರ ತೆಗೆದಿದ್ದಾರೆ, ಟ್ರಂಪ್ಗೆ ಅಡ್ಡಗಾಲ ಹಾಕಿದ್ದಾರೆ ಎನ್ನುವಂಥ ಸುದ್ದಿ ಇದೆ. ಅದಕ್ಕೆ ಟ್ರಂಪ್ ಕೊಟ್ಟಂತಹ ಉತ್ತರ ಇದೆಯಲ್ಲ, ಇದು ಮುಂದೆ ಯುದ್ಧ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಟ್ರಂಪ್ ಕಡೆಯಿಂದ ಸಿಕ್ಕಂತಹ ಸ್ಪಷ್ಟತೆ ರೀತಿಯಲ್ಲಿದೆ. ಅದನ್ನು ಸಹ ನಿಮಗೆ ವಿವರಿಸ್ತೀನಿ. ಇನ್ನೊಂದು ಕಡೆಯಲ್ಲಿ ಈ ಯುದ್ಧ ಇದೆಯಲ್ಲ, ಇದು ಟ್ರಂಪ್ಗೆ ಒಂದು ರೀತಿಯಲ್ಲಿ ಮರ್ಯಾದೆ ಪ್ರಶ್ನೆ ಆಗಿದೆ. ಹಾಗೆ ಇರಾನ್ನಲ್ಲಿ ಮತ್ತೆ ಪ್ರತಿಭಟನೆ ಕೂಡ ಆರಂಭಗೊಂಡಿದೆ. ಕಳೆದ ಕೆಲ ದಿನಗಳಿಂದ ತಣ್ಣಗಾಗಿದ್ದಂತಹ ಪ್ರತಿಭಟನೆ ಮತ್ತೆ ಅಲ್ಲಲ್ಲಿ ಶುರುವಾಗ್ತಾ ಇದೆ. ಇರಾನ್ ಕೂಡ ಯುದ್ಧಕ್ಕೆ ಪ್ರಿಪೇರ್ ಆಗ್ತಾ ಇದೆ. ಫೈನಲ್ ಆಗಿ ನಡೀತಾ ಇರುವಂತಹ ಈ ಯುದ್ಧದ ಸಿದ್ಧತೆಯ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರವೂ ಕೂಡ ಹೌದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ, ಈ ಅಮೆರಿಕಾಗೆ ಕಾಡ್ತಾ ಇರುವಂತಹ ಈ ಟಾಯ್ಲೆಟ್ನ ಸಮಸ್ಯೆಯ ಬಗ್ಗೆ ಹೇಳಿಬಿಡ್ತೀನಿ. ಮಿತ್ರರೇ, ಇದು ಅಮೆರಿಕಾಗಿದ್ದರಿಂದ ಓಕೆ, ಬೇರೆ ಯಾವುದಾದ್ರೂ ದೇಶ, ಅದರಲ್ಲೂ ಭಾರತದಂತಹ ದೇಶಕ್ಕೆ ಇಂತಹ ಸಮಸ್ಯೆಗಳೇನಾದರೂ ಎದುರಾಗಿದ್ದೇ ಆದರೆ ಅಮೆರಿಕದ ಮಾಧ್ಯಮಗಳು ಆಡಿಕೊಂಡು ನಗಾಡ್ತಾ ಇದ್ವು. ಈಗಲೂ ಅಷ್ಟೇ, ಭಾರತದ ಮಾಧ್ಯಮಗಳೇನು ಸುಮ್ಮನೆ ಇಲ್ಲ. ನಮ್ಮ ಮಾಧ್ಯಮಗಳಲ್ಲಿ ಈ ವಿಚಾರ ಬಹಳ ದೊಡ್ಡ ಸುದ್ದಿ ಆಗ್ತಾ ಇದೆ. ಅಷ್ಟಕ್ಕೂ ಆಗಿರೋದೇನು ಕೇಳಿದ್ರೆ, ನಿಮಗೆ ಇತ್ತೀಚೆಗೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಅಮೆರಿಕದ ಅಬ್ರಹಂ ಲಿಂಕನ್ ಜೊತೆಗೆ USS ಜೆರಾಲ್ಡ್ ಆರ್ ಫೋರ್ಡ್ ಅನ್ನುವಂಥ ಯುದ್ಧ ನೌಕೆಯೂ ಕೂಡ ಇರಾನ್ ಕಡೆಗೆ ಬರ್ತಾ ಇದೆ ಅಂತ. ಅದೀಗಾಗಲೇ ಇರಾನ್ ಸಮೀಪಕ್ಕೆ ಬಂದಾಗಿದೆ. ಇದೊಂದು ವಿಶ್ವದ ಅತ್ಯಂತ ದೊಡ್ಡದಾದಂಥ ಏರ್ಕ್ರಾಫ್ಟ್ ಕ್ಯಾರಿಯರ್, ಬಹಳ ಶಕ್ತಿಶಾಲಿಯಾಗಿದೆ. ಇದರಲ್ಲಿ ಸಾಕಷ್ಟು ಫೈಟರ್ ಜೆಟ್ಗಳಿರ್ತವೆ, ಹೆಲಿಕಾಪ್ಟರ್ಗಳಿರ್ತವೆ. ಇದೊಂದು ತೇಲ್ತಾ ಇರುವಂಥ ಸೇನಾ ನೆಲೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟೊಂದು ದೈತ್ಯವಾದಂಥ ಯುದ್ಧ ನೌಕೆ ಇದು. ಇದರಲ್ಲಿ ಸರಿಸುಮಾರು 5,000 ಮಂದಿ ಪ್ರತಿನಿತ್ಯ ಕೆಲಸ ಮಾಡ್ತಾ ಇರ್ತಾರೆ. ಅಷ್ಟು ಮಂದಿ ನೌಕಾ ಸಿಬ್ಬಂದಿಗಳಿರ್ತಾರೆ. ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೌಕಾ ಸಿಬ್ಬಂದಿಗಳಿರ್ತಾರೆ ಅಂತಂದರೆ ಅವರು ಕೂಡ ಮನುಷ್ಯರೇ ಅಲ್ವಾ. ದಿನನಿತ್ಯದ ದಿನಚರಿಗಳಾಗಲೇಬೇಕಲ್ವಾ. ಊಟ ಮಾಡಬೇಕು, ಶೌಚ ಮಾಡಬೇಕು, ಇದೆಲ್ಲ ನಡೀಲೇಬೇಕು. ಸೈನಿಕರಾದ ತಕ್ಷಣಕ್ಕೆ ಅದಕ್ಕೆ ವಿನಾಯಿತಿ ಇರೋದಿಲ್ಲ. ಮಿತ್ರರೇ, ಈ USS ಜೆರಾಲ್ಡ್ ಆರ್ ಫೋರ್ಡ್ ಇದೆಯಲ್ಲ, ಅತ್ಯಂತ ಸುಸಜ್ಜಿತವಾದಂಥ ಒಂದು ಯುದ್ಧ ನೌಕೆ. ಅದರಲ್ಲಿ US ಸೈನಿಕರಿಗೆ ಬಹಳ ಹೈಫೈ ವ್ಯವಸ್ಥೆಯೇ ಇದೆ. ಆದರೆ ಈಗ ದಿಢೀರಂತ ಅದು ಕೈ ಕೊಟ್ಟಿದೆ. ಇರಾನ್ ಮೇಲೆ ಯುದ್ಧ ಮಾಡಬೇಕು ಅಂತ ಬಂದಂಥ USS ಜೆರಾಲ್ಡ್ ಆರ್ ಫೋರ್ಡ್ ಇದೆಯಲ್ಲ, ಅದರ ಸ್ಯಾನಿಟರಿ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ಅದರಲ್ಲಿರುವಂಥ 650 ಶೌಚಾಲಯಗಳು ಕಂಪ್ಲೀಟ್ ಬ್ಲಾಕ್ ಆಗಿದೆ. ಇದರಿಂದಾಗಿ ಒಳಗೆ ಇರುವಂತಹ ನೌಕಾ ಸಿಬ್ಬಂದಿಗಳಿಗೆ ಶೌಚ ಮಾಡುವಂತಹದ್ದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಈಗ ಯುದ್ಧ ನೌಕೆಯಲ್ಲಿರುವಂತಹ ಕೆಲವು ಟಾಯ್ಲೆಟ್ಗಳಿಗೋಸ್ಕರವಾಗಿ ನೌಕಾ ಸಿಬ್ಬಂದಿ ಗಂಟೆಗಳ ಕಾಲ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ಬಹಳ ಆಶ್ಚರ್ಯ ಏನು ಗೊತ್ತಾ, ಟ್ರಂಪ್ ಇರಾನ್ಗೆ ಪ್ರೆಷರ್ ಕ್ರಿಯೇಟ್ ಮಾಡಬೇಕು ಅಂತ ಈ ವಾರ್ಶಿಪ್ ಅನ್ನು ಇರಾನ್ ಕಡೆಗೆ ಕಳುಹಿಸಿದ್ದಾರೆ. ಆದರೆ ವಿಪರ್ಯಾಸ ಏನು ಕೇಳಿದ್ರೆ, ಟ್ರಂಪ್ ಅವರ ಸಿಬ್ಬಂದಿಗೆ ಈಗ ಪ್ರೆಷರ್ ಕ್ರಿಯೇಟ್ ಆಗಿದೆ. ಅದರಿಂದ ರಿಲ್ಯಾಕ್ಸ್ ಆಗೋದಕ್ಕೆ ಅವರು ಹೆಣಗಾಡಬೇಕಾಗಿದೆ. ಇದನ್ನು ಹೇಳಿದಾಗ ಇದೇನು ದೊಡ್ಡ ವಿಚಾರ ಬಿಡ್ರಿ, ಒಂದು ಟಾಯ್ಲೆಟ್ನ ಸಮಸ್ಯೆ ಅಂತ ಕೆಲವರಿಗೆ ಅನ್ನಿಸಬಹುದು. ಮಿತ್ರರೇ, ಇದೇನು ಸಣ್ಣ ಪುಟ್ಟ ಸಮಸ್ಯೆ ಅಲ್ಲ. 5,000 ಸಿಬ್ಬಂದಿ ಯುದ್ಧಕ್ಕೆ ರೆಡಿಯಾಗಿ ಬಂದಂಥವರು, ಅವರು ಮನೆಯಿಂದ ಸಾಕಷ್ಟು ಸಮಯದಿಂದ ದೂರ ಇದ್ದಾರೆ. ದಿನದ 24 ಗಂಟೆಯೂ ಕೂಡ ಸಮುದ್ರದ ಮಧ್ಯದಲ್ಲೇ ಕಾಲ ಕಳಿಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಶೌಚಕ್ಕೂ ಹೋಗೋದಕ್ಕಾಗೋದಿಲ್ಲ ಅಂತಂದರೆ ಪರಿಸ್ಥಿತಿ ಎಷ್ಟು ಬೆಗಡಾಯಿಸಿರಬಹುದು ಅಂತ ಯೋಚನೆ ಮಾಡಿ. ಸದ್ಯ ಕೆಲ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ, ಅಲ್ಲಿ ರಿಪೇರಿ ಮಾಡುವಂತಹ ಸಿಬ್ಬಂದಿಗೂ ಮತ್ತು ಸೈನಿಕರ ನಡುವೆ ಬಹಳ ದೊಡ್ಡ ಕ್ಲಾಶ್ ಆಗ್ತಾ ಇದೆಯಂತೆ. ಅಲ್ಲಿನ ಕೆಲ ಸಿಬ್ಬಂದಿಗಳು ಹೇಳ್ಕೊಳ್ತಾ ಇದ್ದಾರಂತೆ, ಈ ಒಂದು ಆಪರೇಷನ್ ಮುಕ್ತಾಯ ಆಗ್ತಿದ್ದ ಹಾಗೆ, ಅಂದರೆ ನಾವು ಒಮ್ಮೆ USಗೆ ರಿಟರ್ನ್ ಆದರೆ ನಾವು ಈ ಕೆಲಸಕ್ಕೆ ರಾಜೀನಾಮೆ ಕೊಡ್ತೀವಿ ಎನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಅಂತಹ ಮಾನಸಿಕ ವ್ಯಥೆಯನ್ನು ಪಡ್ತಾ ಇದ್ದಾರೆ ಅಂತ ಅಮೆರಿಕದ ಮಾಧ್ಯಮಗಳೇ ವರದಿ ಮಾಡ್ತಾ ಇದ್ದಾವೆ. ಈ ಪರಿಸ್ಥಿತಿ ಯಾಕಾಯಿತು, ಇದಕ್ಕೆಲ್ಲ ಏನು ಕಾರಣ ಕೇಳಿದ್ರೆ, ಟ್ರಂಪೇ ಹೊರತು ಮತ್ತೇನೂ ಅಲ್ಲ. ಈ USS ಜೆರಾಲ್ಡ್ ಆರ್ ಫೋರ್ಡ್ ಇದೆಯಲ್ಲ, ಮೊದಲಿಗೆ ಜೂನ್ ತಿಂಗಳಿನಲ್ಲಿ ವೆನಿಜುಲಾ ಬಳಿಯಲ್ಲಿ ನಿಯೋಜನೆ ಮಾಡಲಾಗಿತ್ತು. ಮದುರೋ ಕ್ಯಾಪ್ಚರ್ ಮಾಡುವಂತಹ ಪ್ರೋಗ್ರಾಮ್ ಇತ್ತಲ್ಲ, ಅದಕ್ಕೋಸ್ಕರವಾಗಿ ಇವರನ್ನ ನಿಯೋಜನೆ ಮಾಡಲಾಗಿತ್ತು. ಆದರೆ ನಂತರದಲ್ಲಿ ಈ USS ಜೆರಾಲ್ಡ್ ಆರ್ ಫೋರ್ಡ್ಗೆ ರಿಲೀಫ್ ಅನ್ನು ಕೊಡದೆ ನೇರವಾಗಿ ಇರಾನ್ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಹೀಗಾಗಿ ಕಳೆದ 8 ತಿಂಗಳಿನಿಂದ USS ಜೆರಾಲ್ಡ್ ಆರ್ ಫೋರ್ಡ್ ಸಮುದ್ರದಲ್ಲೇ ಕೆಲಸ ನಿರತವಾಗಿದೆ. ಇದರಿಂದಾಗಿ ಟಾಯ್ಲೆಟ್ ಪರಿಸ್ಥಿತಿ ಉಲ್ಬಣಿಸಿದೆ ಅಂತ ಮಾಧ್ಯಮಗಳು ಹೇಳ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡುತ್ತಾ, ಇದು ಈಗಲೂ ಸಹ $1 ಮಿಲಿಯನ್ ಪ್ರಶ್ನೆ.
ಒಂದು ಕಡೆ ಅಮೆರಿಕ ವಿಪರೀತವಾದಂತಹ ಮಿಲಿಟರಿ ಬಿಲ್ಡಪ್ ಕೊಡ್ತಾ ಇದೆ, ಇನ್ನೊಂದು ಕಡೆ ಅದೇ ಅಮೆರಿಕದ ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಅಮೆರಿಕದ ಟಾಪ್ ಲೆವೆಲ್ನ ಕಮಾಂಡರ್ ಈ ಯುದ್ಧದ ಪರವಾಗಿಲ್ಲ, ಅವರು ಟ್ರಂಪ್ಗೆ ಯುದ್ಧ ಬೇಡ ಅನ್ನುವಂತಹ ಸಲಹೆ ಕೊಡ್ತಾ ಇದ್ದಾರೆ ಅಂತ. ಹೀಗಾಗಿ ಯುದ್ಧದ ಬಗ್ಗೆ ಗೊಂದಲಗಳು ಹಾಗೆ ಮುಂದುವರಿತಾ ಇದೆ. ಮೊದಲನೇದಾಗಿ ಮಿತ್ರರೇ, ಈ ಮಿಲಿಟರಿ ಬಿಲ್ಡಪ್ ಯಾವ ಹಂತಕ್ಕಿದೆ ಅಂತಂದರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಕೆಲ ಮಾಧ್ಯಮಗಳ ವರದಿಯ ಪ್ರಕಾರ ಈ ಹಿಂದೆ ಇರಾಕ್ನಲ್ಲಿ ಅಮೆರಿಕ ಯುದ್ಧ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಇಷ್ಟೊಂದು ದೊಡ್ಡ ಪ್ರಮಾಣದ ಮಿಲಿಟರಿ ಬಿಲ್ಡಪ್ಪನ್ನು ಅಮೆರಿಕ ಮಾಡಿತ್ತು. ಅದಾದ ಬಳಿಕ ಇತ್ತೀಚಿನ ದಶಕದಲ್ಲಿ ಅಮೆರಿಕ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಿಲಿಟರಿಯನ್ನು ನಿಯೋಜನೆ ಮಾಡಿಯೇ ಇರಲಿಲ್ಲ ಅಂತ ಮಾಧ್ಯಮಗಳು ಹೇಳ್ತಾ ಇದ್ದಾವೆ. ಈಗೇನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದಂಥ ಒಂದು ಮ್ಯಾಪ್ ಇದು. ಇದರಲ್ಲಿ ಅಮೆರಿಕದ ಮಿಲಿಟರಿ ಬಿಲ್ಡಪ್ ಎಲ್ಲೆಲ್ಲಿದೆ ಅನ್ನೋದನ್ನ ಅವರು ಸೂಚ್ಯವಾಗಿ ತೋರಿಸಿದ್ದಾರೆ. ಮೊದಲನೇದಾಗಿ ಅಮೆರಿಕ ಸ್ಟ್ರೇಟ್ ಆಫ್ ಹರ್ಮೋಸ್ ಅನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಇಲ್ಲಿ 2 ಡೆಸ್ಟ್ರಾಯರ್ಗಳನ್ನು ನಿಯೋಜನೆ ಮಾಡಿದೆ. ಕಾರಣ ಏನು ಕೇಳಿದ್ರೆ, ಒಮ್ಮೆ ಯುದ್ಧ ಶುರುವಾಗ್ತಿದ್ದ ಹಾಗೆ ಇರಾನ್ ಮಾಡುವಂತಹ ಮೊಟ್ಟ ಮೊದಲ ಪ್ರಯತ್ನ ಏನು ಕೇಳಿದ್ರೆ ಸ್ಟ್ರೇಟ್ ಆಫ್ ಹರ್ಮೋಸ್ ಅನ್ನು ಬಂದ್ ಮಾಡುವಂತಹದ್ದು. ಇದು ಬಂದ್ ಆಯಿತು ಅಂತಂದ್ರೆ ಇರಾಕ್, ಬಹ್ರೈನ್, ಕತಾರ್, UAE, ಸೌದಿ ಅರೇಬಿಯಾ ಈ ಎಲ್ಲಾ ದೇಶದ ವ್ಯಾಪಾರ ತಲೆ ಕೆಳಗಾಗುತ್ತೆ. ಇಲ್ಲಿ ದೊಡ್ಡ ಮಟ್ಟದ ಆಯಿಲ್ ಟ್ರೇಡ್ ನಡೆಯುತ್ತೆ, ಅದಕ್ಕೆ ಹೊಡೆತ ಬೀಳುತ್ತೆ, ವಿಶ್ವದಲ್ಲಿ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಹೀಗಾಗಿ ಇದಾಗಬಾರದು ಅಂತ ಹೇಳಿ ಅಲ್ಲಿ ಅಮೆರಿಕ ತನ್ನ ಡೆಸ್ಟ್ರಾಯರ್ಗಳನ್ನು ನಿಯೋಜನೆ ಮಾಡಿದೆ. ಹಾಗೆ ಪರ್ಷಿಯನ್ ಗಲ್ಫ್ನಲ್ಲಿ 3 ಕಾಂಬ್ಯಾಕ್ಟ್ ಶಿಪ್ ಅನ್ನು ನಿಯೋಜನೆ ಮಾಡಿದೆ. ಮೆಡಿಟರೇನಿಯನ್ ಸೀನಲ್ಲಿ 2 ಡೆಸ್ಟ್ರಾಯರ್ಗಳನ್ನು ನಿಯೋಜನೆ ಮಾಡಿಡಲಾಗಿದೆ. ಹಾಗೆ ಕೆಂಪು ಸಮುದ್ರದಲ್ಲಿ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಅನ್ನು ನಿಯೋಜಿಸಲಾಗಿದೆ. ಈ ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿಯಲ್ಲಿ ಯಾಕೋಸ್ಕರವಾಗಿ ಅಮೆರಿಕ ತನ್ನ ಮಿಲಿಟರಿ ಬಿಲ್ಡಪ್ ಅನ್ನು ಹೆಚ್ಚು ಮಾಡಿದೆ ಕೇಳಿದ್ರೆ ಇದಕ್ಕೆ 2 ಕಾರಣ ಇದೆ. ಮೊದಲನೇದಾಗಿ ಇಸ್ರೇಲ್ನ ಸುರಕ್ಷತೆ. ಅಮೆರಿಕ ಯುದ್ಧ ಆರಂಭಿಸುತ್ತಿದ್ದ ಹಾಗೆ ಇರಾನ್ ಇಸ್ರೇಲ್ ಅನ್ನು ಟಾರ್ಗೆಟ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಇಸ್ರೇಲ್ ಅನ್ನು ರಕ್ಷಿಸಿಕೊಳ್ಳುವಂತಹದ್ದು ಕೂಡ ಅಮೆರಿಕದ ಹೊಣೆಗಾರಿಕೆ. ಅದಕ್ಕೋಸ್ಕರವಾಗಿ ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತನ್ನ ನೇವಲ್ ಶಿಪ್ಗಳನ್ನು ನಿಯೋಜನೆ ಮಾಡಿದೆ. ಹಾಗೆ ಅರಬ್ಬಿ ಸಮುದ್ರದಲ್ಲಿ ಇರಾನ್ಗೆ ಬಹಳ ಹತ್ತಿರದಲ್ಲಿ US ನ ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ. ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ಜೆರಾಲ್ಡ್ R. ಫೋರ್ಡ್ ಕೂಡ ಇದೆ. ಮಿತ್ರರೇ, ನಾನು ಯಾಕೆ ಇದನ್ನೆಲ್ಲ ನಿಮಗೆ ವಿವರಿಸಿ ಹೇಳಿದೆ ಅಂತಂದ್ರೆ ಇದೇನು ಸಣ್ಣ ಪುಟ್ಟ ಮಿಲಿಟರಿ ಬಿಲ್ಡಪ್ ಅಲ್ಲ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಶುರುವಾಗಬಹುದು, ಅಷ್ಟರ ಮಟ್ಟಿಗೆ ಅಮೆರಿಕ ತಯಾರಾಗಿ ನಿಂತಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಅಮೆರಿಕದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ ಅಮೆರಿಕದ ಟಾಪ್ ಲೆವೆಲ್ನ ಜನರಲ್ ಆಗಿರುವಂತಹ ಡ್ಯಾನ್ ಕೇನ್ ಟ್ರಂಪ್ಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ಯುದ್ಧ ಬೇಡ, ಯುದ್ಧದ ಬದಲಿ ಮಾರ್ಗವನ್ನು ಅನುಸರಿಸೋಣ, ಇರಾನ್ ಮೇಲಿನ ಯುದ್ಧ ನಮಗೆ ಬಹಳ ದುಬಾರಿಯಾಗಿ ಪರಿಣಮಿಸುತ್ತೆ, ಯುದ್ಧದಿಂದ ನಷ್ಟ ಆಗತ್ತೆ, ಹೀಗಂತ ಅಮೆರಿಕದ ಸೇನೆ ಈಗ ಟ್ರಂಪ್ಗೆ ಹೇಳ್ತಾ ಇದೆ ಅಂತ ಅಮೆರಿಕದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಈ ಜನರಲ್ ಡ್ಯಾನ್ ಕೇನ್ ನಿಮಗೆಲ್ಲ ಗೊತ್ತಲ್ಲ, ಅಮೆರಿಕ ಸೇನೆಯ ಚೇರ್ಮನ್ ಆಫ್ ಜಾಯಿಂಟ್ ಸ್ಟಾಫ್, ಅಂದರೆ ಟಾಪ್ ಲೆವೆಲ್ನ ಅಧಿಕಾರಿ. ನಮ್ಮಲ್ಲಿ CDS ಇದಾರಲ್ಲ ಆ ಥರ. ಅಂತಹ ಡ್ಯಾನ್ ಕೇನ್ ಈಗ ಯುದ್ಧದ ಪರವಾಗಿಲ್ಲ ಅನ್ನುವಂತಹ ವರದಿ ಇದೆಯಲ್ಲ, ಬಹಳ ಸಂಚಲನಕ್ಕೆ ಕಾರಣ ಆಗಿದೆ. ಅವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಅಮೆರಿಕ ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಕೇಳಿದ್ರೆ ಅವರು 3 ಕಾರಣವನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಮೆರಿಕಗೆ ಶಸ್ತ್ರಾಸ್ತ್ರಗಳ ಕೊರತೆ ಉಂಟಾಗಬಹುದು. ಇರಾನ್ ಮೇಲಿನ ಯುದ್ಧ 1-2 ದಿನದಲ್ಲಿ ಮುಗಿಯೋದಿಲ್ಲ, ಬಹಳ ದೀರ್ಘಕಾಲ ಎಳೆಯುತ್ತೆ. ಇಂತಹ ಸಂದರ್ಭದಲ್ಲಿ ಅಮೆರಿಕದ ಶಸ್ತ್ರಾಗಾರದಲ್ಲಿ ಬೇಕಾಗುವಷ್ಟು ಶಸ್ತ್ರಾಸ್ತ್ರಗಳ ದಾಸ್ತಾನಿಲ್ಲ, ಹೀಗಾಗಿ ಯುದ್ಧಕ್ಕೆ ಹೋಗುವಂತಹದ್ದು ಕಷ್ಟ ಅಂತ ಅವರು ಟ್ರಂಪ್ಗೆ ಎಚ್ಚರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕಗೆ ಶಸ್ತ್ರಾಸ್ತ್ರದ ಕೊರತೆಯೇ, ಇದೇನಿದು ಸುಳ್ಳು ಸುದ್ದಿ ಅಂತ ನಿಮ್ಗೆ ಅನಿಸಬಹುದು. ಆದರೆ ವರದಿಯಲ್ಲಿ ಏನು ಕಾರಣ ಕೊಡಲಾಗಿದೆ ಅಂತಂದ್ರೆ ಯುಕ್ರೇನ್ ಯುದ್ಧ, ಇನ್ನೊಂದು ಕಡೆ ಗಾಜಾ ಮತ್ತು ಇಸ್ರೇಲ್ ಯುದ್ಧ. ಈ ಕಾರಣದಿಂದಾಗಿ ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಸ್ರೇಲ್ ಮತ್ತು ಉಕ್ರೇನ್ಗೆ ಸಪ್ಲೈ ಮಾಡಿದೆ. ಇದರಿಂದಾಗಿ ಅಮೆರಿಕದ ಶಸ್ತ್ರಾಗಾರದಲ್ಲಿ ಬೇಕಾದಷ್ಟು ದಾಸ್ತಾನಿಲ್ಲ. ಈಗ ಇರಾನ್ ಮೇಲೆ ಯುದ್ಧ ಮಾಡಬೇಕು ಅಂತಂದ್ರೆ ಸ್ಟೋರೇಜ್ ಸಾಕಷ್ಟು ಪ್ರಮಾಣದಲ್ಲಿರಬೇಕು, ಇಲ್ಲದೆ ಹೋದರೆ ನಾವು ಟ್ರ್ಯಾಪ್ ಆಗಬಹುದು ಅಂತ ಅವರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಮಿತ್ರರೇ, ಅಮೆರಿಕಾಗೆ ಈ ಆತಂಕ ಇದ್ರೂ ಇರಬಹುದು. ಯಾಕೆ ಕೇಳಿದ್ರೆ ಈಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ರಷ್ಯಾವನ್ನ ಅಮೆರಿಕ ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡಿದೆ ಹೇಳಿ. ಉಕ್ರೇನ್ಗೆ ಹಿಂಬಾಗಿಲ ಮೂಲಕವಾಗಿ ಶಸ್ತ್ರಾಸ್ತ್ರವನ್ನ ಪೂರೈಕೆ ಮಾಡೋದು. ರಷ್ಯಾ 1 ವಾರದಲ್ಲಿ ಯುದ್ಧವನ್ನ ಮುಗಿಸಿಬಿಡುತ್ತೆ, ಇಡೀ ಉಕ್ರೇನ್ ಅನ್ನ ಕಬ್ಜಾ ಮಾಡುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ 4 ವರ್ಷ ಕಳೆದರೂ ಕೂಡ ಆಗಿಲ್ಲ, ರಷ್ಯಾ ಟ್ರ್ಯಾಪ್ ಆಗಿದೆ. ಅದೇ ರೀತಿಯಾಗಿ ಇರಾನ್ ಮೇಲೆ ಯುದ್ಧ ಮಾಡ್ತಿದ್ದ ಹಾಗೆ ರಷ್ಯಾ ಮತ್ತು ಚೈನಾ ಸೇರ್ಕೊಂಡು ಅಮೆರಿಕವನ್ನ ಟ್ರ್ಯಾಪ್ ಮಾಡಿಬಿಡಬಹುದು. ಈಗಾಗಲೇ ಇರಾನ್ಗೆ ಚೈನಾ ತನ್ನ ಶಸ್ತ್ರಾಸ್ತ್ರವನ್ನ ಪೂರೈಕೆ ಮಾಡ್ತಾ ಇದೆ ಎನ್ನುವಂತಹ ಸುದ್ದಿಗಳು ಕೂಡ ಇದಾವೆ. ಹೀಗಾಗಿ ಅಮೆರಿಕಾಗೆ ಸ್ವಲ್ಪ ಭಯ ಬಂದಿದೆ ಎನ್ನುವಂಥದ್ದು ಈ ವರದಿಯ ಸಾರ. ಹಾಗೆ ಜನರಲ್ ಡ್ಯಾನ್ ಕೇನ್ ಹೇಳ್ತಾ ಇರುವಂತಹ 2ನೇ ವಿಚಾರ ಏನು ಕೇಳಿದ್ರೆ, ನಾವು ಏಕಾಂಗಿಯಾಗಿ ಹೋರಾಟ ಮಾಡಬೇಕು. ಇರಾನ್ ಮೇಲೆ ಅಮೆರಿಕ ಯುದ್ಧ ಮಾಡ್ತಿದ್ದ ಹಾಗೆ ಇಸ್ರೇಲ್ ನಮ್ಮ ಸಹಾಯಕ್ಕೆ ಬರುತ್ತೆ, ಇಸ್ರೇಲ್ ಕೂಡ ಯುದ್ಧದಲ್ಲಿ ಭಾಗಿಯಾಗುತ್ತೆ. ಆದರೆ ನ್ಯಾಟೋ ತಟಸ್ಥವಾಗಿದೆ. ಈ ಹಿಂದೆ ಇರಾಕ್ ಮೇಲೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಟೋ ಕೂಡ ಭಾಗಿಯಾಗಿತ್ತು, ಅಮೆರಿಕ ಏಕಾಂಗಿಯಾಗಿರಲಿಲ್ಲ. ಆದರೆ ಈಗ ನಾವು ಹೆಚ್ಚು ಏಕಾಂಗಿಯಾಗಿದ್ದೀವಿ, ಎಲ್ಲ ಜವಾಬ್ದಾರಿಯನ್ನು ನಾವೇ ಹೊತ್ತುಕೊಳ್ಳಬೇಕು, ಎಲ್ಲ ನಷ್ಟವೂ ಕೂಡ ನಮಗೊಬ್ಬರಿಗೆ ಆಗತ್ತೆ ಎನ್ನುವಂಥದ್ದು ಜನರಲ್ ಡ್ಯಾನ್ ಕೇನ್ ಅವರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಹಾಗೆ ಯುದ್ಧದ ವ್ಯಾಪ್ತಿ, ಈ ಹಿಂದೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಮೆರಿಕವೂ ಕೂಡ ಇರಾನ್ ಮೇಲೆ ಒಮ್ಮೆ ದಾಳಿ ಮಾಡಿದೆ.
ಆದರೆ ಅದು ಸೀಮಿತ ದಾಳಿಯಾಗಿತ್ತು, ಒಂದು ನಿರ್ದಿಷ್ಟ ದಾಳಿಯಾಗಿತ್ತು. 3 ನ್ಯೂಕ್ಲಿಯರ್ ಸೈಟ್ಗಳನ್ನು ಉಡಾಯಿಸಿತು, ಅಮೆರಿಕ ಸುಮ್ಮನಾಯಿತು. ಆದರೆ ಈ ಬಾರಿ ಟ್ರಂಪ್ ಅವರು ಕೇವಲ ಒಂದು ಉದ್ದೇಶವನ್ನ ಮಾತ್ರ ಇಟ್ಕೊಂಡಿಲ್ಲ. ಉದಾಹರಣೆಗೆ ಖಮೇನಿಯನ್ನ ಈ ಮದುರೋ ರೀತಿಯಲ್ಲಿ ಅರೆಸ್ಟ್ ಮಾಡುವಂತಹದ್ದು ಮಾತ್ರ ಟ್ರಂಪ್ ಅವರ ಉದ್ದೇಶ ಆಗಿಲ್ಲ. ಖಮೇನಿಯನ್ನ ಬಂಧಿಸಬೇಕು ಅಥವಾ ಹತ್ಯೆ ಮಾಡಬೇಕು, ಜೊತೆಗೆ ಇರಾನ್ನಲ್ಲಿರುವಂತಹ ಎಲ್ಲಾ ನ್ಯೂಕ್ಲಿಯರ್ ಸೈಟ್ಗಳನ್ನು ಕಂಪ್ಲೀಟ್ ಆಗಿ ನಾಶ ಮಾಡಬೇಕು. ಇಷ್ಟು ಮಾತ್ರ ಅಲ್ಲ, ಇರಾನ್ನ ಮಿಲಿಟರಿ ಮತ್ತು ಮಿಸೈಲ್ ಫೆಸಿಲಿಟೀಸ್ ಅನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಬೇಕು. ಇದು ಟ್ರಂಪ್ ಅವರ ಉದ್ದೇಶ ಆಗಿದೆ. ಆದರೆ ಇರಾನ್ನಲ್ಲಿ ಮಿಲಿಟರಿ ಫೆಸಿಲಿಟೀಸ್ ಇದೆಯಲ್ಲ, ಒಂದೇ ಭಾಗದಲ್ಲಿಲ್ಲ, ಇಡೀ ಇರಾನ್ನಾದ್ಯಂತ ವಿಸ್ತರಣೆ ಆಗಿದೆ. ಹೀಗಾಗಿ ಇದಕ್ಕೆ ಸಾಕಷ್ಟು ಸಮಯಾವಕಾಶ ತೆಗೆದುಕೊಳ್ಳುತ್ತೆ. ಅಮೆರಿಕ ಒಂದು ಲಾಂಗ್ ಟರ್ಮ್ ಯುದ್ಧದಲ್ಲಿ ಭಾಗಿಯಾಗಬೇಕಾಗತ್ತೆ. ಹೀಗಾಗಿ ನಮಗೆ ಮಿಲಿಟರಿ ಆಪ್ಷನ್ ಬಿಟ್ಟು ಬೇರೆ ಆಪ್ಷನ್ಗಳಿದ್ರೆ ಒಳ್ಳೆಯದು ಅಂತ ಡ್ಯಾನ್ ಕೇನ್ ಅಭಿಪ್ರಾಯಪಟ್ಟಿದ್ದಾರೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಈ ವರದಿ ಇದೆಯಲ್ಲ, ಇದು ಟ್ರಂಪ್ ಅವರಿಗೆ ಸಹಜವಾಗಿ ಬಹಳ ದೊಡ್ಡ ಹಿನ್ನಡೆಯನ್ನ ಮಾಡಿತು. ಇದಾಗ್ತಿದ್ದ ಹಾಗೆ ಟ್ರಂಪ್ ಅವರು ಬಹಳ ಸಿಟ್ಟಿನಿಂದ ಒಂದು ಟ್ರೂತ್ ಸೋಷಿಯಲ್ ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಡ್ಯಾನ್ ಕೇನ್ ಇಂತಹ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ನನಗೆ ಯುದ್ಧದ ಹಾದಿ ಬೇಡ ಅಂತ ಹೇಳಿದ್ದಾರೆ ಎನ್ನುವಂತದ್ದು 100% ಸುಳ್ಳು. ಜನರಲ್ ಡ್ಯಾನ್ ಕೇನ್ ನಮ್ಮ ಆದೇಶಕ್ಕಾಗಿ ಕಾಯ್ತಾ ಇರ್ತಾರೆ. ಅವರು ಮಿಲಿಟರಿ ಆಪ್ಷನ್ಗಳನ್ನು ಯಾವತ್ತೂ ಕೂಡ ಬದಿಗಿಟ್ಟು ಯೋಚಿಸೋದೇ ಇಲ್ಲ. ಹೀಗಂತ ಟ್ರಂಪ್ ಒಂದು ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಆದರೆ ವರದಿಯಲ್ಲಿರುವಂತಹ ಕೆಲವು ಅಂಶಗಳನ್ನು ನೋಡಿದ್ದೇ ಆದರೆ ಇದರಲ್ಲಿ ಸತ್ಯ ಇದ್ದಿರಬಹುದು, ಅಮೆರಿಕದ ಮಿಲಿಟರಿ ಈ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರಬಹುದು ಅನ್ನುವಂಥ ಅನುಮಾನವಂತೂ ಮೂಡ್ತಾ ಇದೆ. ಇನ್ನೊಂದು ಕಡೆ ಮಿತ್ರರೇ, ಟ್ರಂಪ್ ಅವರಿಗೆ ಇದು ಡೂ ಆರ್ ಡೈ ಸಿಚುವೇಶನ್. ಈಗಾಗಲೇ ಟ್ರಂಪ್ ಅವರ ಇಮೇಜ್ ಎಷ್ಟು ಡ್ಯಾಮೇಜ್ ಆಗಬೇಕೋ ಅಷ್ಟು ಡ್ಯಾಮೇಜ್ ಆಗಿದೆ. ಒಂದು ವೇಳೆ ಈ ಯುದ್ಧದಿಂದಲೂ ಕೂಡ ಕಂಪ್ಲೀಟ್ ಆಗಿ ಯೂಟರ್ನ್ ತೆಗೆದುಕೊಂಡಿದ್ದೇ ಆದರೆ ಏನು ಯುದ್ಧ ಆಗೇ ಇಲ್ಲಪ್ಪ, ಅಮೆರಿಕದ ಎಲ್ಲ ವಾರ್ಶಿಪ್ಗಳು ಕೂಡ ವಾಪಸ್ ಅಮೆರಿಕಾಗೆ ಬಂದ್ಬಿಟ್ಟು ಏನೂ ಒಂದು ತಾರ್ಕಿಕ ಅಂತ್ಯವೇ ಆಗಿಲ್ಲ ಅಂತಾದರೆ ಟ್ರಂಪ್ ಅವರಿಗೆ ಇತಿಹಾಸದಲ್ಲಿ 10 ಪೈಸೆ ಮರ್ಯಾದೆ ಇರೋದಿಲ್ಲ. ಅಲ್ಲ, ಈಗಲೂ ಇಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಟ್ರಂಪ್ ಅವರು ಭಾವಿಸಿದಾರಲ್ಲ ಸ್ವಲ್ಪ ನನಗೆ ಮರ್ಯಾದೆ ಇದೆ ಅಂತ, ಅದು ಕೂಡ ಉಳಿದುಕೊಳ್ಳೋದಿಲ್ಲ. ಆ ಪರಿಸ್ಥಿತಿಗೆ ಬರುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗಾಗಲೇ US ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಟ್ಯಾರಿಫ್ ವಿರುದ್ಧದ ತೀರ್ಪಿದೆಯಲ್ಲ, ಟ್ರಂಪ್ ಅವರಿಗೆ ಮುಖಭಂಗ ಮಾಡಿದೆ. ಟ್ರಂಪ್ ಅವರು ತನ್ನದೇ ದೇಶದ ಜನರೆದುರು ಮುಖ ತೋರಿಸೋದಕ್ಕಾಗ್ತಾ ಇಲ್ಲ. ಇನ್ನೊಂದು ಕಡೆ ವಲಸಿಗರ ನೀತಿ ಇದೆಯಲ್ಲ, ಅದು ಕೂಡ ಫೇಲ್ಯೂರ್ ಆಗಿದೆ. ಈ ಕಾರಣದಿಂದಾಗಿ ಟ್ರಂಪ್ ಅವರ ಅಪ್ರೂವಲ್ ರೇಟ್ ಪ್ರತಿ ತಿಂಗಳು ಕೂಡ ಡೌನ್ ಆಗ್ತಾ ಇದೆ. ಇನ್ನೊಂದು ಕಡೆ ಇರಾನ್ನಲ್ಲಿ ಪ್ರತಿಭಟನೆ ಆಗ್ತಿದ್ದಂತೆ ಟ್ರಂಪ್ ಏನು ಘೋಷಣೆ ಮಾಡಿದ್ರು, ನನ್ನ ಸಹಾಯ ಬರ್ತಾ ಇದೆ, ನೀವಿನ್ನೂ ಕೂಡ ಪ್ರತಿಭಟನೆಯನ್ನು ಮುಂದುವರಿಸಿ ಅಂತ. ಆದರೆ ಟ್ರಂಪ್ ಅವರ ಸಹಾಯ ಈವರೆಗೆ ಇರಾನ್ ಅನ್ನು ತಲುಪಿಲ್ಲ. ಇದೆಲ್ಲದರ ನಡುವೆ ತಿಂಗಳುಗಳ ಕಾಲ ಮಿಲಿಟರಿ ಬಿಲ್ಡಪ್ ಅನ್ನು ಕೊಟ್ಟು ಅಲ್ಲಿಗೆ ಅರ್ಮಾಡಾವನ್ನ ಕಳುಹಿಸಿ ಈಗ ಯುದ್ಧ ಆಗುತ್ತೆ ಆಗ ಯುದ್ಧ ಆಗುತ್ತೆ ಎನ್ನುವಂತಹ ಬಿಲ್ಡಪ್ ಅನ್ನು ಕೊಟ್ಟು ಏನೂ ಮಾಡದೆ ವಾಪಸ್ ಬಂದಿದ್ದೆ ಆದರೆ ಟ್ರಂಪ್ ಅವರ ಇಮೇಜ್ ಏನಾಗಬೇಕು, ಇದರ ಬಗ್ಗೆಯೂ ಕೂಡ ಈಗ ಮಾಧ್ಯಮಗಳಲ್ಲಿ ಬಹಳ ವಿಸ್ತೃತವಾದಂತಹ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಇರಾನ್ ಕೂಡ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಅವರು ಒಂದು ಕಡೆ ತನ್ನ ಸೇನೆಯನ್ನ ಫುಲ್ ಅಲರ್ಟ್ ಮೋಡಿನಲ್ಲಿಟ್ಟಿದ್ದಾರೆ. ನಾವು ಒಂದು ದೀರ್ಘಕಾಲದ ಯುದ್ಧಕ್ಕೆ ರೆಡಿ ಇದ್ದೀವಿ ಎನ್ನುವ ರೀತಿಯಲ್ಲಿ ಅವರು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಅವರಿಗೆ ಆ ಸ್ಟ್ರೆಂತ್ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ಯಾಕೆಂದರೆ ಈ ಹಿಂದೆ 12 ದಿನಗಳ ಕಾಲ ಇಸ್ರೇಲ್ ಯುದ್ಧ ಮಾಡಿತ್ತಲ್ಲ, ಆಗಲೇ ಇರಾನ್ನ ಸಾಮರ್ಥ್ಯ ಜಗಜ್ಜಾಹೀರಾಗಿದೆ. ಈಗ ಅಮೆರಿಕ ಯುದ್ಧಕ್ಕೆ ಬಂದರೆ ಪರಿಣಾಮ ಏನಾಗಬಹುದು ಊಹೆ ಮಾಡಿಕೊಳ್ಳಿ. ಆದರೆ ಇರಾನ್ ಮಾತ್ರ ಇನ್ನೂ ಕೂಡ ನಾವು ಬಗ್ಗಿಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮ ರೆಜೀಮನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಎಲ್ಲ ರೀತಿಯಲ್ಲೂ ತಯಾರಿದ್ದೀವಿ ಎನ್ನುವಂಥ ಮೆಸೇಜನ್ನು ಪಾಸ್ ಮಾಡ್ತಲೇ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಇರಾನ್ನಲ್ಲಿ ಪ್ರತಿಭಟನೆ ಪುನಃ ಆರಂಭಗೊಂಡಿದೆ. ಇರಾನ್ನ ಕೆಲ ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಆಂಟಿ ಖಮೇನಿ ಪ್ರೊಟೆಸ್ಟ್ ಆರಂಭಿಸಿದ್ದಾರೆ. ಇರಾನ್ನಲ್ಲಿ ಪುನಃ ಪ್ರಜಾಪ್ರಭುತ್ವದ ಪರವಾದಂತಹ ಪ್ರತಿಭಟನೆಗಳು ಅಲ್ಲಲ್ಲಿ ಯೂನಿವರ್ಸಿಟಿಗಳಲ್ಲಿ ಆರಂಭಗೊಳ್ತಾ ಇದೆ. ಇದೆಲ್ಲದನ್ನು ಕೇಳಿಸ್ಕೊಂಡ ಮೇಲೆ ನಿಮ್ಮ ತಲೆಯಲ್ಲಿ ಈಗಲೂ ಕೂಡ ಇರುವಂತಹ ಒಂದು ಪ್ರಶ್ನೆ ಯಾವುದು, ಯುದ್ಧ ಆಗತ್ತಾ ಇಲ್ವಾ? ಮಿತ್ರರೇ, ಅಮೆರಿಕದ ಟ್ರಂಪ್ ಸರ್ಕಾರದಲ್ಲಿ JD ವ್ಯಾನ್ಸ್ ಅಂದರೆ ಅಮೆರಿಕದ ಉಪಾಧ್ಯಕ್ಷ, ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರುವಂತಹ ಮಾರ್ಕೊ ರೂಬಿಯೋ, ಲಿಂಡ್ಸಿ ಗ್ರಾಮ್ ಸೇರಿದಂತೆ ಟ್ರಂಪ್ ಅವರ ಕೆಲ ಆಪ್ತ ನಾಯಕರು ಯುದ್ಧದ ಪರವಾಗೇ ಇದ್ದಾರೆ. ಆದರೆ ಸ್ಟೀವ್ ವಿಟ್ಕಾಫ್, ಕುಶ್ನರ್ ಹೀಗೆ ಟ್ರಂಪ್ ಅವರ ಇತರ ಕೆಲ ಆಪ್ತರಿದ್ದಾರಲ್ಲ, ಅವರು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋಣ, ಯುದ್ಧ ಬೇಡ ಅನ್ನುವಂಥ ವಾದವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಗುರುವಾರ 3ನೇ ಹಂತದ ಮಾತುಕತೆ ಇದೆ. ಇರಾನ್ ಈಗಾಗಲೇ ಅಮೆರಿಕಾಗೆ ಒಂದು ಮೆಸೇಜ್ ಅನ್ನಂತೂ ಪಾಸ್ ಮಾಡಿದೆ, ನಾವು ನ್ಯೂಕ್ಲಿಯರ್ ಮಾತುಕತೆಗೆ ಸಿದ್ಧ ಇದ್ದೀವಿ, ಅಮೆರಿಕ ಏನು ಹೇಳುತ್ತೋ ಅದಕ್ಕೆ ಒಪ್ಪೋದಕ್ಕೂ ಕೂಡ ನಾವು ರೆಡಿ ಆಗಿದ್ದೀವಿ. ಆದರೆ ಮಿಸೈಲ್ ಪ್ರೋಗ್ರಾಮ್ ವಿಚಾರದಲ್ಲಿ ನೋ ರಾಜಿ, ಯಾವುದೇ ಕಾರಣಕ್ಕೂ ಸಹ ಕಾಂಪ್ರಮೈಸ್ ಆಗೋದಿಲ್ಲ ಅನ್ನುವಂಥ ಮೆಸೇಜನ್ನು ಇರಾನ್ ಕೂಡ ಪಾಸ್ ಮಾಡಿದೆ. ಹೀಗಾಗಿ ಯುದ್ಧದ ಸಾಧ್ಯತೆ 100% ಇದೆ. ಯುದ್ಧ ಆಗದೇ ಇರುವಂತಹ ಸಾಧ್ಯತೆಯೂ ಕೂಡ 100% ಇದೆ. ಕಾರಣ ಏನು ಕೇಳಿದ್ರೆ, ಟ್ರಂಪ್ ಯಾವಾಗ ಬೇಕಾದರೂ ಯೂಟರ್ನ್ ಅನ್ನು ತೆಗೆದುಕೊಳ್ಳಬಹುದು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.